ಬಾಪುಲೆ ಅವರು ಮತ್ತೆ ಜ್ಯೋತಿ ಬಾಪುಲೆ ಅವರು ಕೂಡ ತಮ್ಮ ಜೀವನವನ್ನೇ ಮಹಿಳೆಯರ ಶಿಕ್ಷಣಕ್ಕೆ ಕೊಡಬೇಕು ಅಂತಂತೇಳಿ ಅವ್ರ ಜೀವನನ ತೆಗೆದಿರೋಂಥ ಮಹಾನ್ ವ್ಯಕ್ತಿಗಳು. ಇವತ್ತು ನಾವು ಅವರನ್ನು ಕೂಡ ನಾವು ನೆನ್ಪು ಮಾಡಿಕೊಂಡು ಅವರಿಗೆ ಒಂದು ನಮನಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಏಕೆ ಅಂತಂದರೆ ಇವತ್ತು ಈ ವೇದಿಕೆಯಲ್ಲಿ ಈ ಒಂದು ಜಾಗದಲ್ಲಿ ನಾವು ಹೆಣ್ಣುಮಕ್ಳು ಕೂತಿದ್ದೀವಿ ಅಂದರೆ, ಶಿಕ್ಷಣವಂತರಾಗ್ತಾ ಇದ್ದೀವಿ ಅಂತಂದರೆ, ಇದಕ್ಕೆ ಮೊದಲನೇ ವ್ಯಕ್ತಿಗಳು ಮೊದಲನೇ ಗುರುಗಳು ನಮಗೆ ಸಾವಿತ್ರಿ ಬಾಪುಲೆ ಮತ್ತು ಜ್ಯೋತಿ ಬಾಪುಲೆ ಅವರಾಗಿದ್ದಾರೆ. ಅವರು ಹೆಣ್ಮಕ್ಳಿಗೆ ಶಿಕ್ಷಣ ಯಾಕೆ ಕೊಡಬೇಕು ಅಂತಂತ ಮುಂದೆ ಬಂದರು ಅಂತಂದರೆ, ಈ ಒಂದು ನಾನು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲ, ಹೆಣ್ಮಕ್ಳು ಈಗ ಕೆಳಗಡೆಯಲ್ಲಿ ತಿಳುವಳಿಕೆ ಇಲ್ಲದೆ ಇರೋರು, ಗಂಡು ಮಕ್ಕಳು ತಿಳುವಳಿಕೆ ಇರೋರು ಅನ್ನೋ ಒಂದು ಮನೋಭಾವ ಇಟ್ಕೊಂಡಿದ್ರಲ್ಲ, ಆ ಒಂದು ಮನೋಭಾವದಿಂದ ಹೆಣ್ಣುಮಗಳಿಗೂ ಕೂಡ ಅರಿವು ಮೂಡಿಸುವಂಥ ಒಂದು ಶಿಕ್ಷಣ ಬರಬೇಕು. ಶಿಕ್ಷಣದಿಂದ ಅವಳಿಗೆ ಅರಿವು ಮೂಡ್ತದೆ, ತಿಳುವಳಿಕೆ ಬರ್ತದೆ, ಅವಳು ಕೂಡ ಪ್ರಶ್ನೆ ಮಾಡುವಂಥ ಮಟ್ಟದಲ್ಲಿ ವಿಚಾರವಂತಲಾಗ್ತಾಳೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಅವರು ಒಂದು ಜಗಲಿಯಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಹೇಳ್ಕೊಡೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಆಗ ಸವರ್ಣೀಯರೆಲ್ಲ ಏನು ಮಾಡ್ತಾ ಇದ್ರು, ಇವರು ಮಾಡ್ತಾ ಇರೋ ಕೆಲಸದಲ್ಲಿ ಹೆಣ್ಮಕ್ಳುಗಳಿಗೆ ಹೆಂಗೆ ಅಡುಗೆ ಮಾಡ್ಕೊಂಡು ಮುಸ್ರೆ ತಿಕ್ಕೊಂಡು ಮಕ್ಕಳನ್ನ ಎತ್ಕೊಂಡು ಮನೇಲಿದ್ದಾರೋ ಇಷ್ಟಿದ್ರೆ ಸಾಕು, ಇದನ್ನ ಹೊರತುಪಡಿಸಿ ಹೆಣ್ಮಕ್ಳೇನಾದ್ರೂ ಮುಖ್ಯವಾಹಿನಿಗೆ ಬಂದರು ಅಂತಂದರೆ ಇನ್ನೂ ಏನೇನು ಆಗ್ತದೋ ಏನೋ, ಇವರು ಎಲ್ಲಿದ್ದಾರೋ ಅಲ್ಲೇ ಇರೋದು ಸೂಕ್ತ ಅಂತಂತೇಳಿ ಕೆಲವು ಸವರ್ಣೀಯರು ಏನು ಮಾಡ್ತಾ ಇದ್ರು ಅಂದರೆ, ದಾರಿಯಲ್ಲಿ ಸಾವಿತ್ರಿ ಬಾಪುಲೆ ಅವರು ಪಾಠ ಹೇಳ್ಕೊಡ್ಲಿಕ್ಕೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಸಗಣಿಯನ್ನ ಒಂದು ಬಕೆಟ್ ನೀರಲ್ಲಿ ಕಳಿಸಿ ಅವರಿಗೆ ಎರ್ಚುತ್ತಾ ಇದ್ರು. ಜೊತೆಗೆ ಅದಕ್ಕೂ ಅವ್ರು ಬಗ್ತಾ ಇರಲಿಲ್ಲ. ಅವ್ರು ಏನು ಮಾಡಿದ್ರು ಮಾಡ್ಕೊಳ್ಳಿ, ನಾನು ಶಿಕ್ಷಣ ಕೊಡಲೇಬೇಕು ಹೆಣ್ಣುಮಕ್ಳಿಗೆ ಅಂತ ಅವ್ರು ನಿಂತಾಗ ಗಾಜಿನ ಪುಡಿಯನ್ನ ಆ ಬಕೆಟ್ ನೀರೊಳಗಡೆ ಸಗಣಿ ಒಳಗಡೆ ಮಿಕ್ಸ್ ಮಾಡಿ ಎರ್ಚುತ್ತಾ ಇದ್ರು. ಆ ಎಲ್ಲ ನೋವುಗಳನ್ನ ಸಹಿಸ್ಕೊಂಡು ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ, ಇನ್ನೊಂದು ಬ್ಯಾಗಲ್ಲಿ ಇನ್ನೊಂದು ಜೊತೆ ಬಟ್ಟೆಯನ್ನ ಇಟ್ಕೊಂಡು ಬರ್ತಾ ಇದ್ರು. ಆ ಸಗಣಿ ನೀರನ್ನ ಎರ್ಚಿರುವಂಥ ಬಟ್ಟೆಯನ್ನ ಬಿಚ್ಚಿ ಒಳ್ಳೆ ಬಟ್ಟೆ ಹಾಕೊಂಡು ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕಲಿಸುವಂಥ ಒಂದು ಕೆಲಸವನ್ನು ಅವರು ನಿರಂತರವಾಗಿ ಮಾಡಿ ನಮಗೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ವೇದಿಕೆಯಲ್ಲಿ ಕೂತ್ಕೊಳ್ಳೋ ಮಟ್ಟಕ್ಕೆ ನಮ್ಮನ್ನ ತಿಳುವಳಿಕೆ ಉಳ್ಳವರಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಹೇಳ್ತಾ, ನಾನು ಕೂಡ ಇದೇ ವಿಚಾರಗಳನ್ನು ತಗೊಂಡು ಹೋಗ್ತಾ ಇದ್ದಾಗ ಎಷ್ಟೋ ಕಡೆಗಳಲ್ಲಿ ನೋಡ್ತಾ ಇದ್ದೆ, ಸಂಘಟನೆಗಳು ನಮ್ಮ ನೂರಾರು DSS ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ನೋಡ್ತಾ ಇದ್ದೆ. ಕೆಲವರು ಏನಾಗ್ತಾ ಇತ್ತು ಅಂತಂದರೆ, ನಾನು ಸ್ಟೇಷನ್ಗಳಿಗೆ ಮತ್ತು ಬೇರೆ ಕಡೆಗಳಲ್ಲಿ ಸಾಮಾನ್ಯವಾಗಿ ಸಮಸ್ಯೆಗಳನ್ನು ನೋಡ್ತಾ ಇದ್ದಾಗ ಎಷ್ಟೋ ಸಮಸ್ಯೆಗಳು ಹೆಣ್ಮಕ್ಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಅವರ ನೋವುಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ನನ್ನ ಗಮನಕ್ಕೆ ಸರಿಯಾದ ರೀತಿಯಲ್ಲಿ ಕಾಣಿಸ್ತಿಲ್ಲ. ಈ ಒಂದು ಕಾರಣಗಳನ್ನೆಲ್ಲ ನಾನು ನೋಡ್ತಾ ಹೋದಾಗ ಏನಾದರೂ ಮಾಡಿ ನಾನು ಈ ಮಣ್ಣಿನಲ್ಲಿ ಹುಟ್ಟಿದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದಲ್ಲಿ ನಾನು ಹುಟ್ಟಿದ್ದೀನಿ, ಅಟ್ಲೀಸ್ಟ್ ಅವರು ಮಾಡಿರೋ ಥರದಲ್ಲಿ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಸಾವಿತ್ರಿ ಬಾಪುಲೆ ಅವರು, ಜ್ಯೋತಿ ಬಾಪುಲೆ ಅವರು, ಬಾಬಾ ಸಾಹೇಬರು ಇವ್ರು ಮಾಡಿರೋ ರೀತಿಯಲ್ಲಿ ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಒಂದು ಸಣ್ಣದಾಗಿ ಒಂದು ಪ್ರಯತ್ನ, ಮೇಲೆ ಕೆಳಗೆ ಅಂತ ಏನಿದೆಯಲ್ಲ, ಹೆಣ್ಮಕ್ಳಿಗೆ ತಿಳುವಳಿಕೆ ಇಲ್ಲ, ಗಂಡು ಮಕ್ಕಳಿಗೆ ತಿಳುವಳಿಕೆ ಇದೆ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ನಾವು ಈಗ ತಿಳುವಳಿಕೆ ಇರೋರನ್ನ ಮೇಲೆತ್ತ ಕೆಲಸ ಮಾಡೋದು ಬೇಡ. ತಿಳುವಳಿಕೆ ಇಲ್ಲ ಅಂತ ಏನು ಮೂಲೆ ಗುಂಪು ಮಾಡಿ ಕೂರಿಸಿದರೆ ಹೆಣ್ಮಕ್ಳಿಗೆ, ಆ ಹೆಣ್ಮಕ್ಳಿಗೆ ಅಲ್ಪ ಸ್ವಲ್ಪ ವಿಚಾರವನ್ನು ತಿಳಿಸಿ ಅವರನ್ನೂ ಕೂಡ ಒಂದು ಸಮಾನ ರೀತಿಗೆ ತರೋ ಒಂದು ಪ್ರಯತ್ನ ಮಾಡಬೇಕು ಅನ್ನೋಕ್ಕೋಸ್ಕರ 28 ವರ್ಷಗಳ ಹಿಂದೆ ಒಂದು ನವಚೇತನ ಮಹಿಳಾ ಜಾಗೃತಿ ಗ್ರಾಮೀಣ ಅಭಿವೃದ್ಧಿ ಅನ್ನೋ ಒಂದು ಸಂಸ್ಥೆಯನ್ನು ನಾನು ರಚನೆ ಮಾಡಿ, ಆ ಒಂದು NGO ಅಡಿಯಲ್ಲಿ ಕಾರ್ಮಿಕ ಶಿಕ್ಷಣ ಇಲಾಖೆ ಮಂಗಳೂರು ಅವರ ಸಹಕಾರ ತಗೊಂಡು ಪ್ರತಿಯೊಂದು ಹಳ್ಳಿಗಳಲ್ಲೂ ದಲಿತ ಕೇರಿಗಳಿಗೆ ನಾನು ಇವತ್ತೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಒಂದೊಂದು ಏರಿಯಾದಲ್ಲಿ 40 ಜನ ಹೆಣ್ಣುಮಕ್ಳುಗಳನ್ನು ಕೂರಿಸಿ ಅವರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಇರ್ಬೋದು, ಕಾನೂನು ಬಗ್ಗೆ ಇರ್ಬೋದು, ಮಹಿಳೆಯರ ಹಕ್ಕುಗಳ ಬಗ್ಗೆ ಇರ್ಬೋದು, ಹಲವಾರು ವಿಚಾರಗಳನ್ನು ಅವರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಇವತ್ತು ಕೂಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀನಿ. ಅದಕ್ಕೆ ಕಾರ್ಮಿಕ ಶಿಕ್ಷಣ ಮಂಡಳಿ ಮಂಗಳೂರು ಅವರು ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, 2 ದಿನ ನಮ್ಮ ಹೆಣ್ಣುಮಕ್ಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗಿಗೆ ದಿನಕ್ಕೆ 200 ರೂಪಾಯಿ ನನಗೆ ಅವರಿಗೆ 400 ರೂಪಾಯಿನ ಇಲಾಖೆಯಿಂದ ಅವ್ರ ಅಕೌಂಟಿಗೆ ಹಾಕ್ತಾ ಇದ್ದಾರೆ. ಇದು ಯಾಕೆ ಅಂತಂದರೆ ಶಿಕ್ಷಣವಂತರಾಗಬೇಕು ಅಂತ. ಇದನ್ನು ನಾನು ಸಂಸ್ಥೆಯಲ್ಲಿ ಆ ಒಂದು ಕಾನ್ಸೆಪ್ಟನ್ನು ಅವ್ರ ಜೊತೆ ಸಹಕಾರ ತಗೊಂಡ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ಏನು ಒಟ್ಟು ಸಮಾನತೆ ಬೇಕು ಅಂತ, ನಮಗಿಲ್ಲಿ ಮೇಲೆ ಕೀಳು ಅನ್ನೋವಂಥ ಭಾವನೆಗಳಲ್ಲಿ ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅದರ ಜೊತೆಗೆ ನಾವು ನೋಡ್ತಾ ಹೋದಾಗ ಸರ್ಕಾರ ನೂರಾರು ಯೋಜನೆಗಳನ್ನು ತರ್ತಾ ಇದೆ, ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಮ್ಮ ಜನರಿಗೆ ಮುಟ್ತಾ ಇದೆ ಅನ್ನೋದನ್ನು ನಾನು NGO ಮೂಲಕ ಸಮೀಕ್ಷೆ ಮಾಡ್ತಾ ಹೋದಾಗ ಇದು
ಸರ್ಕಾರಕ್ಕೆ ಎಷ್ಟೋ ದುಡ್ಡುಗಳು ವಾಪಸ್ ಹೋಗ್ತಾ ಇರೋಂಥದ್ದು ಕೂಡ